ಇಂದು ಜೂನ್ 3ನೇ ತಾರೀಕು. ನಿನ್ನೆ ದಿನ ನನ್ನ ಇತ್ತೀಚಿನ ಪ್ರಕಟಿತ ಕೃತಿ, ಸಂಪಾದನೆ ಸಂಕಲನದ ಕೃತಿ ಕವಿಕ್ರತು ದರ್ಶನಂ, ರಾಷ್ಟ್ರಕವಿ ಶ್ರೀ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂದ ಮೊದಲ ಸಂಚಿಕೆ. ನಿನ್ನೆ ನಾನು ಕೆಲವು ಮಾತುಗಳನ್ನು ಆಡಿದ್ದೆ, ಆದರೆ ಅದರ ಮುಖಪುಟ ಸರಿಯಾಗಿ ತೋರಿಸಲಿಕ್ಕೆ ಆಗಲಿಲ್ಲ, ಕ್ಷಮಿಸಿ. ಇವತ್ತು ಅದನ್ನು ತೋರಿಸ್ತಾ ಇದ್ದೇನೆ. ಇದು ಅದರ ಹಿಂಪುಟ. ಇವತ್ತಿನ ದಿನ ಜೂನ್ 3, ಟುಡೇ ಈಸ್ ಅವರ್ಸ್. ಈ ಪುಸ್ತಕದಲ್ಲಿಯ ಓದು ಬಹಳ ಸುಂದರವಾದ, ಹೃದಯವನ್ನು ಮಿಡಿಯುವಂತಹ ಒಂದು ಬರಹ ಇಲ್ಲಿದೆ. ಕೇವಲ ಒಂದೇ ಒಂದು ಶಬ್ದವನ್ನು ಶಿರೋನಾಮಿಯಾಗಿರಿಸಿದ್ದಾರೆ ಜೆ ಮಾರ್ಸನವರು. ಏನದು? ಥಾಟ್ಫುಲ್ನೆಸ್. ಥಾಟ್ಫುಲ್ನೆಸ್ ಅನ್ನುವಂಥ ಶಬ್ದ. ಇನ್ ಎ ಪಬ್ಲಿಕ್ ಪಾರ್ಕ್ ಇನ್ ಎಕ್ಸ್ಟರ್, ಇಂಗ್ಲೆಂಡ್, there is a garden for the blind. Easily accessible, though situated in a quiet corner. This garden is planted with shrubs, climbers and flowers selected for their fragrance. The flower beds and borders are elevated on grassy banks, enabling visitors to smell them without having to stoop. A metal plaque written in Braille, its raised dots worn out from constant reading, bears the inscription, "To the blind of Exeter, with the thought that your main pleasure in a garden comes from the sweet scents to be found there, these plants have been selected for your enjoyment." Those who plant this garden showed an unusual thoughtfulness, which is at once refreshing and challenging. Challenging because it reminds us of our obligations to those who are blind. ಕೆಳಗಿನ ಬರಹ. The great essentials of happiness are something to do, something to love, something to hope for. ಥಾಟ್ಫುಲ್ನೆಸ್ ಏನದು? ಚಿಂತನಶೀಲತೆ. ಮನುಷ್ಯ ಯಾವ ರೀತಿ ಆರೋಗ್ಯಕರವಾಗಿ ಚಿಂತನೆಯನ್ನು ಮಾಡಬಹುದು ಅಂತಹ ಒಂದು ಅಪೂರ್ವವಾದ ಚಿಂತನಶೀಲತೆಯನ್ನು, ಆ ವಿಚಾರವನ್ನು ಇಲ್ಲಿ ಇರಿಸಿದ್ದಾರೆ ಮಾರುಸವರು. ಎಕ್ಸ್ಟರ್ ಅನ್ನುವಂತಹ ಒಂದು ಸಾರ್ವಜನಿಕ ಉದ್ಯಾನವನದಲ್ಲಿ ಇದೆ. ಅದು ಕುರುಡರಿಗಾಗಿರುವ ತೋಟ, ಕುರುಡರಿಗಷ್ಟೇ ಇರುವಾಗಿರುವ ತೋಟ. ಆ ಶಾಂತ ವಾತಾವರಣದಲ್ಲಿ ಆರಾಮ್ ಹೋಗಿ ಬರೋ ಹಂಗೆ ಅಲ್ಲಿ ಎಲ್ಲ ರಸ್ತೆಗಳು, ಅವು ಜಾಗೆಗಳು, ಆ
ಪಾದಚಾರಿ ಮಾರ್ಗಗಳು ಎಲ್ಲವನ್ನು ವ್ಯವಸ್ಥೆ ಮಾಡಿದ್ದಾರೆ. ಆ ತೋಟದಲ್ಲಿ ಏನಿವೆ ಅಂದರೆ ಕಂಟಿಗಳು, ಗಿಡದ ಕಂಟಿಗಳು, ಸಣ್ಣ ಸಣ್ಣ ಗಿಡದ ಕಂಟಿಗಳು, ಬಳ್ಳಿಗಳು, ಹೂವುಗಳ ಸಸ್ಯಗಳು, ಅವನ್ನೆಲ್ಲ ಆಯ್ಕೆ ಮಾಡಿಟ್ಟಿದ್ದಾರೆ. ಯಾವುದು ಬೇಕೋ ಅವಷ್ಟೇ. ಅವು ಏನು ಮಾಡ್ತಾವೆ, ಅವು ಸ್ಪೆಷಲ್ ಆಯ್ಕೆ ಯಾಕೆ ಮಾಡಿದ್ದಾರೆ ಅಂದರೆ ಅವು ಸುವಾಸನೆಯನ್ನು ಸೂಸ್ತಾ ಇವೆ. ಹೂಗಳಾತು, ಗಿಡಗಳಾತು ಸುವಾಸನೆಗಳನ್ನು ಸೂಸ್ತಾ ಇವೆ. ಈ ಹೂವುಗಳ ಹಾಸುಗೆ ಹಾಗೂ ಅವುಗಳ ಅಂಚುಗಳು, ಗಡಿಗಳು ಆ ಹುಲ್ಲುಗಾವಲಿನ ಮೇಲೆ ಎತ್ತರದಲ್ಲಿ ಇರಿಸ್ಯಾರ. ಅಂದರೆ ನೀವು ನಡೆದಾಡ್ಬೇಕಾದ್ರೆ ಸಾವಕಾಶವಾಗಿ ನಡೆದಾಡ್ಕೋತ ಹೋದಾಗ ಸ್ವಾಭಾವಿಕವಾಗಿ ಆ ವಾಸನೆ ನಿಮ್ಮ ಮೂಗನ್ನು ತಟ್ಟುತ್ತದೆ. ಆ ಸಂದರ್ಶಕರೇನಿದ್ದಾರಲ್ಲ ಅವರಿಗೆ ಬಗ್ಗು ಅವಶ್ಯಕತೆ ಬೀಳುವುದೇ ಇಲ್ಲ. ಸ್ವಾಭಾವಿಕವಾಗಿ ಆ ವಾಸನೆ ಅವರು ಮೂಗಿಗೆ ತಟ್ಟುತ್ತದೆ. ಅವರು ಆಘ್ರಾಣಿಸುತ್ತಾ ಸಂತೋಷ ಪಡ್ತಾರೆ. ಅಲ್ಲೇ ಮುಂದೆ ಒಂದು ಕಡೆ ಬ್ರೇಲ್ ಲಿಪಿಯ ಒಂದು ಫಲಕ, ಮೆಟಲ್ ಫಲಕ, ಒಂದು ತಗಡಿನ ಫಲಕದಲ್ಲಿ ಇದೆ. ಅವು ಅಲ್ಲೇ ಬೇರೆ ಲಿಪಿಯಲ್ಲಿ ಬರೆದು ಇಟ್ಟಿದ್ದರೂ ಆ ಫಲಕದ ಮೇಲೆ ಬ್ರೇಲ್ ಲಿಪಿ ಅಂದರೆ ಕುರುಡರು ಓದಬಹುದಾದಂಥ ಲಿಪಿ ಎಲ್ಲರಿಗೂ ಗೊತ್ತು. ಸಾಕಷ್ಟು ಜನರು ಅದರ ಮೇಲೆ ಬಟ್ಟು ಆಡಿಸಿ ಸ್ವಲ್ಪ ಸೌದಿರಬೇಕು. ಏನು ಬರ್ದಾರಂದ್ರೆ, ಎಕ್ಸೆಟದ ನಮ್ಮ ಕುರುಡು ಬಾಂಧವರೇ, ತಾವು ತೋಟಕ್ಕೆ ಬಂದಾಗ ಸಹಜವಾಗಿ ತಾವು ಹೂವುಗಳ ಸುವಾಸನೆಯನ್ನು ಬಯಸುತ್ತೀರಲ್ಲ. ಅಲ್ಲದೆ ಈ ತಾಣ ಇಲ್ಲಿರುವ ಎಲ್ಲ ಸಸ್ಯಗಳನ್ನು ನಿಮ್ಮ ಸಂತೋಷಕ್ಕಾಗಿ, ನಿಮ್ಮ ಆನಂದಕ್ಕಾಗಿ ಇಲ್ಲಿ ನೆಡಲಾಗಿದೆ. ಅಂಥದ್ದನ್ನೇ ಆಯ್ಕೆ ಮಾಡಿ ಕೊಡಲಾಗಿದೆ. ನೋಡ್ರಿ, ಇಂತಹ ತೋಟವನ್ನು ಯೋಜಿಸಿದ, ಇದು ಮುಂದಿನ ಬರಹ, ಈ ತೋಟವನ್ನು ಯೋಜಿಸಿದ ಮಹನೀಯರು ಅಸಾಮಾನ್ಯ ಚಿಂತನಶೀಲತೆಯುಳ್ಳವರಾಗಿರಲೇಬೇಕಲ್ಲವೇ? ಉಲ್ಲಾಸ ನೀಡ್ತದ ಅನ್ನೋ ಅರ್ಥೇನು, ಅವ್ರಿಗೊಂದು ಸವಾಲಿನ ಕೆಲಸವೂ ಆಗಿತ್ತಿದು. ಕುರುಡರಿಗಾಗಿ ತಮ್ಮ ಜವಾಬ್ದಾರಿ ಏನು ಎಂಬುದನ್ನು ತಿಳಿದುಕೊಂಡು ಅವರು ಈ ತೋಟವನ್ನು ಮಾಡಿದರು. ಅಂತಹ ನೆನಪು ಸಹಿತ ನಮ್ಗೆ ಅಲ್ಲಿ ಹೋದಾಗ ಆಗ್ತದೆ. ಇದೊಂದು ದೊಡ್ಡ ಜವಾಬ್ದಾರಿ. ಕುರುಡರಿಗಾಗಿ ನಾವು ಏನನ್ನಾದರೂ ಮಾಡಬೇಕು ಅನ್ನುವಂಥ ಜವಾಬ್ದಾರಿ. ಆ ಕೆಳಗಿನ 3 ಸಾಲುಗಳು, ಸಂತೋಷಕ್ಕಾಗಿ ಬೇಕಾದ ಶ್ರೇಷ್ಠವಾದ ಅಗತ್ಯಗಳೇನಪ್ಪ? ಮನುಷ್ಯ ಸಂತೋಷದಿಂದ ಬದುಕಬೇಕಾದ ಶ್ರೇಷ್ಠವಾದ ಅಗತ್ಯಗಳೇನು ಅಂದರೆ, ಏನನ್ನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಬೇಕು. ಯಾವುದಾದರೂ ಕೆಲಸ ಕಾರ್ಯಗಳಲ್ಲಿ ನಾವು ವ್ಯಸ್ತರಾಗಿರಬೇಕು. ಅದು ಸಂತೋಷ ಕೊಡುತ್ತೆ. ನಮಗೆ ಬೇಕಾದ ವಸ್ತು ಎಷ್ಟೋ ಸರಿ ನಮಗೆ ನಿರ್ವಹಿಸಲೇಬೇಕಾದಿದ್ದು ಅದನ್ನು ಸಂತೋಷದಿಂದಲೇ ಮಾಡಬೇಕು. ಒಂದನೇದ್ದು ಅದು. ಎರಡನೇದ್ದು ಪ್ರೀತಿ. ಏನನ್ನಾದರೂ ಪ್ರೀತಿಸೋದು, ಬಂಧು ಬಾಂಧವರನ್ನು, ಮನೆಯವರನ್ನು, ಸಂಗತಿಗಳನ್ನು, ಹವ್ಯಾಸಗಳನ್ನು ಪ್ರೀತಿಸಬೇಕು. ಪ್ರೀತಿ. ಮೂರನೇದ್ದು ಆಶೆ. ಆಶೆ ಅಂದರೆ ಆಶಿಸ. ಏನೋ ಒಂದು ಉದಾತ್ತವಾದ ಧ್ಯೇಯದ ಆಶೆ, ಏನೋ ಒಂದು ಅಪೂರ್ವವಾದ ಬಯಕೆ, ಒಂದು ಉತ್ತಮವಾದ ಆಶೆ, ಉತ್ತಮವಾದ ಗುರಿ, ಇವೆಲ್ಲ ಇರಲಿಕ್ಕೆ ಬೇಕು. ಹೀಗೆಲ್ಲ ಇದ್ದಾಗ ಮನುಷ್ಯ ಸಂತೋಷಿತನಾಗಿ ಬದುಕ್ತಾನೆ ಅಂಥೇಳಿ ಇಲ್ಲಿ ಜೆ ಮಾರುಸ್ ಅವರು ಬರೆದಿರಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ.